ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ. ಸ್ನೇಹಿತರೆ, ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲೈವ್ ಟ್ರೇಡಿಂಗನ್ನು ನಾವು ಒಂದು ಒಳ್ಳೆ ರಿಸ್ಕ್ ಮತ್ತು ರಿವಾರ್ಡಿನ ಜೊತೆಯಲ್ಲಿ ಒಂದು ಒಳ್ಳೆ ಸ್ಕಿಲ್ಲಿನ ಜೊತೆಯಲ್ಲಿ ಟ್ರೇಡ್ ಮಾಡಿದ್ರೆ ಯಾವ ರೀತಿಯಾದಂತಹ ಬೆನಿಫಿಟ್ಸ್ಗಳನ್ನು ನಾವು ಪಡಿಬಹುದು ಅಂತ ಹೇಳ್ಬಿಟ್ಟು ನಾನು ರೆಗ್ಯುಲರ್ ವೀಡಿಯೋಸ್ನ ಮಾಡ್ತಾ ಇದ್ದೆ. ಆದರೆ ಕೆಲವು ಕಾರಣಾಂತರಗಳಿಂದ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇವಾಗ ಮತ್ತೆ ಆ ವಿಡಿಯೋನ ಮಾಡಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮಾರ್ಕೆಟು ಯಾವ ರೀತಿಯಾಗಿ ಮೂವ್ಮೆಂಟ್ ಕೊಡುತ್ತೆ, ಟ್ರೇಡ್ ಏನಾಗುತ್ತೆ ನಮಗೆ ಗೊತ್ತಿರೋದಿಲ್ಲ. ಆದರೆ ಒಂದು ಸರಿಯಾದ ರಿಸ್ಕ್ ಮತ್ತು ಒಂದು ಸರಿಯಾದ ರಿವಾರ್ಡಿನ ಜೊತೆಯಲ್ಲಿ ನಾವು ಕೆಲಸ ಮಾಡಿದಾಗ ನಮಗೆ ಯಾವ ರೀತಿಯಾದಂತಹ ಒಂದು ಅನುಕೂಲಗಳಾಗುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ತಡ ಮಾಡ್ದೇನೆ ಇವಾಗ ವಿಡಿಯೋ ಕಡೆಗೆ ಮುಖ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಇವಾಗ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಪೊಸಿಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಮ ಪೊಸಿಷನನ್ನು ನಾವು ಕ್ರಿಯೇಟ್ ಯಾವುದನ್ನು ತಗೊತಾ ಇದ್ದೀನಿ ಅಂತ ಹೇಳಿದ್ರೆ 47,500 ಕಾಲನ್ನು ನಾನಿಲ್ಲಿ ಬೈ ಮಾಡ್ತಾ ಇದ್ದೀನಿ. ಕ್ವಾಂಟಿಟಿ ಬಂದ್ಬಿಟ್ಟು 1500. ಸೊ ಇಲ್ಲಿ ನಾನು ಸಬ್ಮಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಎಕ್ಸ್ಪೈರಿ ಬಂದುಬಿಟ್ಟು ಟೈಮ್ ಫ್ರೇಮ್ ಇವತ್ತಿಂದ ಆಗಿರೋದ್ರಿಂದ ಎಕ್ಸ್ಪೈರಿ ಟೈಮ್ ಫ್ರೇಮ್ ಅಂತ ನಾನಿಲ್ಲಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು, ಮಾರ್ಕೆಟು ಒಂದು ಪ್ರಾಫಿಟ್ಸ್ನ ಆಲ್ರೆಡಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ವಾ. ಸೊ ಇನ್ನು ನಾವು ಕಾದು ನೋಡಬೇಕಾಗಿದೆ ಏನೇನಾಗುತ್ತೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಸೊ ಇದಕ್ಕೆ ನಮ್ಮ ಒಂದು ಸ್ಟಾಪ್ ಲಾಸ್ ಏನಿರುತ್ತೆ ಅದು ನಮ್ಮ ರಿಸ್ಕ್ ಮತ್ತು ನಮ್ಮ ರಿವಾರ್ಡಿನ ಪ್ರಕಾರ ನಾವು ಇದು ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ರೈಟ್, ಇದಕ್ಕೆ ಹೇಳೋದು ಸ್ನೇಹಿತರೆ, ಯಾಕೆಂದರೆ ಟ್ರೇಡಲ್ಲಿ ಎಂಟರ್ ಆಗೋದಕ್ಕಿಂತ ಮುಂಚೆ ನಮಗೆ ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಅನ್ನೋದೊಂದು ಭಯ ಇರುತ್ತೆ. ಆದರೆ ನಾವು ನಮ್ಮ ರಿಸ್ಕ್ ರಿವಾರ್ಡನ್ನು ಸರಿಯಾಗಿ ಫಾಲೋ ಮಾಡಿದ್ವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವೊಂದು ಪ್ರಾಫಿಟಬಲ್ ಟ್ರೇಡರ್ ಆಗಿ ಹೊರಹೊಮ್ಮಬಹುದು. ಸೊ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ರಿಸ್ಕ್ ರಿವಾರ್ಡಿನ ಪ್ರಕಾರ ನಮಗೆ ಒಂದು ಒಳ್ಳೆ ಪ್ರಾಫಿಟ್ ಬಂದಿದೆ. ನಾನು ಸ್ಟಾಪ್ ಲಾಸ್ನ ಮೂವ್ ಮಾಡ್ಕೊತಾ ಇದ್ದೀನಿ. ಸೊ ಸ್ನೇಹಿತರೆ, ನೀವು ಸಹ ಇದೇ ರೀತಿಯಾಗಿ ಮಾರ್ಕೆಟಲ್ಲಿ ವರ್ಕ್ ಮಾಡಬೇಕು, ಮಾರ್ಕೆಟಲ್ಲಿ ಒಂದು ಒಳ್ಳೆ ಬ್ರೋಕರ್ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿತ್ತು ಅಂತ ಹೇಳಿದ್ರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದ ಸ್ಪಾನ್ಸರ್ ಆಗಿರ್ತಕ್ಕಂಥ ಅಲೈಸ್ ಬ್ಲೂನವರು ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಆಗಿರ್ತಾರೆ. ಸೊ ಅವರ ಜೊತೆಯಲ್ಲಿ ನಾವು ಅಕೌಂಟ್ನ ಓಪನ್ ಮಾಡಿಬಿಟ್ಟು ಖಂಡಿತವಾಗ್ಲೂ ನಾವಿಲ್ಲಿ ಒಂದು ಟ್ರೇಡಿಂಗನ್ನು ತುಂಬ ಸರಳವಾಗಿ ಮಾಡಬಹುದು. ರೈಟ್. ಸೊ ಸ್ನೇಹಿತರೆ, ನಾವು ನೋಡಿರ್ಬೋದು ಡಿಸ್ಕೌಂಟ್ ಬ್ರೋಕರ್ಸ್ಗಳು ಅಂತ ಹೇಳಿದ್ರೆ ಅಲ್ಲಿ 20 ರೂಪಾಯಿ ಪರ್ ಟ್ರೇಡ್ ಚಾರ್ಜಸ್ಗಳನ್ನು ಚಾರ್ಜ್ ಮಾಡ್ತಾ ಇರ್ತಾರೆ. ಆದರೆ ಅಲೈಸ್ ಬ್ಲೂನವರು ಈಕ್ವಿಟಿ ಆಗಿರಲಿ ಅಥವಾ ಯಾವುದೇ ಒಂದು IPO ಆಗಿರಲಿ, ಮ್ಯೂಚುವಲ್ ಫಂಡ್ ಆಗಿರಲಿ, ಇದನ್ನು ಇನ್ವೆಸ್ಟ್ ಮಾಡಿದಾಗ ಯಾವುದೇ ರೀತಿಯಾದಂಥ ಶುಲ್ಕವನ್ನು ತಗೊಳ್ಳೋದಿಲ್ಲ. ಅದೇ ರೀತಿಯಾಗಿ ಇಂಟ್ರಾಡೇ ಆಗಿರಲಿ, ಈಕ್ವಿಟಿ ಆಗಿರಲಿ, ಕಮೋಡಿಟಿ ಆಗಿರಲಿ ಅಥವಾ ಕರೆನ್ಸಿಯ ಒಂದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಆಗಿರಲಿ, ಇದರ ಟ್ರೇಡ್ ಮಾಡಿದಾಗ ನಮಗೆ 15 ರೂಪಾಯಿಗಳ ಒಂದು ಚಾರ್ಜನ್ನು ತಗೊಳ್ತಾ ಇದ್ದಾರೆ. ರೈಟ್. ಸೊ ಸ್ನೇಹಿತರೆ, ನೀವು ಸಹ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ನ ಕ್ಲಿಕ್ ಮಾಡಿ ಅಕೌಂಟನ್ನು ಓಪನ್ ಮಾಡಬಹುದು. ಅಕೌಂಟನ್ನು ಓಪನ್ ಮಾಡಾದಮೇಲೆ ನೀವು ಸಹ ಇವರ ಜೊತೆಯಲ್ಲಿ ಟ್ರೇಡಿಂಗನ್ನು ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.